ಏಯ್ ಏಯ್ ನಿಲ್ಸೋ ಏನು ಡಿಸೈನ್ ಆಗಿದೆ ನೋಡಿ. ನಮಸ್ಕಾರ. ಏನಿದು? ಹಾಂ, ಈ ಒಂದು ಅದ್ಭುತವಾದ ಒಂದು ನಿಮ್ಮ ಸಾಧನೆಗೆ ಇಡೀ ಭಾರತನೇ ನೋಡ್ತಾ ಇದೆ. ನೀವು ಮಾಡಿರೋಂಥ ಸಾಧನೆ ಇದು. ಹಾಂ, ಸಾಧನೆ ಮಾಡಿದ್ದೀರಾ, ಸನ್ಮಾನ ಮಾಡಿರಿ. ಹೆಂಗೆ ಇರಪ್ಪ ನೀನು ಹೋಗಂಗಿಲ್ಲ. ಹಾಂ, ಸಾರಿ ಇಲ್ಲ, ಆಗ್ತೀನಿ ಇವಾಗ. ಹಾಂ ನೋಡಿ ಶಂಕರ್ ಅವರ, ನೀವು ಮಾಡಿದ್ದೀರಾ ಈ ಥರ ಸಾಧನೆ? ನಮ್ಮ ಜೀವನ ಈ ಥರ ಮಾಡೋಕ್ಕಾಗುತ್ತಾ ಸರ್? ಸನ್ಮಾನ ಮಾಡಿರಿ, ಸನ್ಮಾನ ಮಾಡಪ್ಪ. ಸನ್ಮಾನ ಯಾಕಪ್ಪ ಏಯ್, ಸನ್ಮಾನ ಮಾಡಿರಿ ಅಂದರೆ ಚೆನ್ನಾಗಿ ಸನ್ಮಾನ ತೊಗೊತಾ ಇದೆಯಾ ನೀನು? ಹಾಂ, ಹೋಗ್ರಿ ಹಾಕೋ, ಇಳ್ಸ ಕೆಳಗಡೆ. ಮಾತಾಡ್ತಾ ಇದ್ರು ನಿನ್ಕೊಂಡಿದ್ಯಾ? ಹಾಕೋ ಸೈಡ್ಗೆ, ಹಾಕಿ ಸೈಡ್ಗೆ ಹಾಕಿ. ಸೈಡ್ಗೆ ಹಾಕಿ. ಇವರು ಎಲ್ಲೋಗಿ ಬರ್ತಿದ್ರೆ? ಅಲ್ಲ, ಇವಾಗ ಹೋಗ್ತಾ ಇದ್ರಾ ಬರ್ತಿದ್ರಾ ಆಡ್ಬಿಟ್ಟು? ಹಂಗಂದ್ರೆ ಬೆಳಿಗ್ಗೆನೆ ಇವ್ರು ಹಿಂಗೆ ಹೋಗಿರ್ತಾರೆ. ಹಾಂ, ಹೇಳೋರು ಯಾರಿಲ್ಲ ಅಲ್ವಾ? ಎಷ್ಟೋ ವಯಸ್ಸು? ಸ್ಟೂಡೆಂಟ್ ಅಲ್ವಾ? ಇವ್ರನ್ನ ಬಿಟ್ಟು ಇವ್ರ ತಂದೆಯವ್ರ ಫೈನ್ ಹಾಕಿ ಆ ಥರ ಮಾಡ್ಬೇಕು. ಗಾಡಿ ಇಷ್ಟೇ ಬಿಟ್ಟರೆ ಆಗಲ್ಲ. ಒಂದು ಕೆಲಸ ಮಾಡಿ, ಗಾಡಿ ಸೀಸ್ ಮಾಡೋದು ಒಂದು ಕಡೆ ಇರಲಿ. ಹೌದು, ಆಯ್ತಾ ಸರ್? ಇವ್ರು ಇದರಲ್ಲ ಓನರ್ಗೆ ಪ್ರಾಸಿಕ್ಯೂಟೆಡ್ ಆ ಕೇಸ್ ಹಾಕಿದ್ರೆ ಮಾತ್ರ ಇವರಿಗೆ ಬುದ್ಧಿ ಬರುತ್ತೆ. ಹೌದು, ಇವ್ರು ಗಾಡಿ ಕೊಡ್ತಾರಲ್ಲ ಸರ್, ಹೌದು, ಅವ್ರಿಗೆ ಫೈನ್ ಹಾಕ್ಬೇಕು. ಫೈನು ವಿತ್ ಜೈಲು. ಅಲ್ಲಿವರೆಗೂ ಈ ಕಡೆ ಗಾಡಿ ಬರ್ತಾ ಇದೆ, ಈ ಕಡೆ ಸೀಸ್ ಮಾಡಿ ಸರ್. ಇವ್ರು ಗಾಡಿನೂ ಸೀಸ್ ಮಾಡೋಣ. ಗಾಡಿ ಸೀಸ್ ಮಾಡಿ. ಓವರ್ ಗಾಡಿ ನಿಂದಲ್ಲ ಅಂದ್ರೆ ಗಾಡಿ ಯಾರ್ದಾದಿರಲ್ಲ. ಓವರ್ ರೂಲ್ ಇದು ಆಕ್ಚುಲಿ ಚೆನ್ನಾಗಿರೋ. ಓವರ್ ರೂಲ್ 4 ಜನ ನಿಮ್ಮ ತಂದೆ ತಾಯಿ ಇದೇ ಥರ ಕಲಿಸ್ತಾರ? ಮತ್ತೆ ಇನ್ನೇನು ಮತ್ತೆ ಸೀರಿಯಸ್ನೆಸ್ ಇಲ್ವಾ ನಿನಗೆ? ಓವರ್ ರೂಲ್. ಲೈಸೆನ್ಸ್ ಇದೆಯಾ? ವಿತೌಟ್ ಲೈಸೆನ್ಸು ಸರ್? ಲೈಸೆನ್ಸ್ ಇಲ್ಲ ಅಂತ ಸರ್? ಅಷ್ಟೇ. ಅವ್ನು ಗಾಡಿ ಸೀಸ್ ಮಾಡಿ ಅಪ್ಪ ಅಮ್ಮನ ಒಳಗಡೆ ಹಾಕ್ರಿ. ಈಗ ಸರ್ ಇಲ್ಲ, ಇವ್ನಿಗೆ ಓಡಾಡ ಹಾಕಕ್ಕೆ ನಾವು ಇದಾಗಲ್ಲ. ಇವ್ರ ತಂದೆಯವ್ರಿಗೆ ಕರೆಸ್ಬಿಟ್ಟು ಮಾಡೋದು. ತಂದೆಯವ್ರ ಮೇಲೆ ಕೇಸ್ ಮಾಡೋದು. ಮಾಡಪ್ಪ, ಫೋನ್ ಮಾಡೋ. ಆಯ್ತು ಸರ್, ಫೋನ್ ಮಾಡೋ. ಏಯ್ ಮಾಡೋ. ಯಾವ ಸ್ವಾರಿಗಿರಿ ಇಲ್ಲ ಇಲ್ಲ. ಆಟ ಆಡ್ತಾ ಇದೆಯಾ? ಬೂಟಲ್ಲಿ ಹೊಡಿತೀನಿ. ಗೊತ್ತಾಗಲ್ಲ ನಿನಗೆ, ಜವಾಬ್ದಾರಿ ಇಲ್ಲ. ಅವ್ನು ಹಾಕೊಂಡು ಹೋಗ್ತಾ ಇದೆಯಾ? ನೀವು ಸಾಯ್ತಾನೆ, ಅವನು ಸಾಯಿಸ್ತೀರೇನೋ? ಒಬ್ಬರ ತಲೆ ಮೇಲೆ ಹೆಲ್ಮೆಟ್ ಇದೆಯಾ ಸರ್ ನಿಮಗೆ? ನೋಡಿ, ಒಬ್ರಿಗೆ ಹೆಲ್ಮೆಟ್ ಇಲ್ಲ. ಹುಡುಗಾಟ ಇವ್ರಿಗೆ ಏನು ಗೊತ್ತಾ? 3 ಹೊತ್ತು ಊಟ ಹಾಕ್ತಾರೆ ಮನೇಲಿ. ಹಾಂ, ಮಾಡೋಕ್ಕೆ ಕೆಲಸ ಏನಿದೆ? ಆಟ ಆಡೋಕ್ಕೆ ಬೇಡ ಅಂತ ಹೇಳಲ್ಲ, ಆಟ ಆಡ್ರಿ. ಅದೇ ಥರ ಇರ್ಬೇಕಲ್ವಾ? ನಿಮ್ಮ ನಮ್ಕೊಂಡು ಫ್ಯಾಮಿಲಿ ಇಲ್ವಾ? ಇದೆಯಾ ಇಲ್ಲ? ಇಲ್ವನಾ? ಓವರ್ ರೂಲ್. ಮತ್ತೆ ನಿಮ್ಮ ನಂಬ್ಕೊಂಡು ಕನಿಷ್ಠ ಪಕ್ಷ ನಿಮ್ಮ ತಂದೆ ತಾಯಿ ಮಾಡ್ತಾರಲ್ವಾ? ಹಾಂ, ಬೆಳಿಗ್ಗೆ ಟಿಫನ್ ಮಾಡಿಕೊಟ್ರಾ? ಹಾಂ, ಇಷ್ಟೆಲ್ಲ ಮಾಡಿ ನೀವು ಈ ಥರ ಆಟ ಆಡೋಕ್ಕೆ ಈ ಥರ ಏನು? ಕಳ್ಳ ಎಷ್ಟಿದೆ? 50 ಸರ್. ಹಾಂ, ಅದೆಲ್ಲ ಸರಿ ಇಲ್ಲ. ಮಾಡ್ತೀನಿ ಸರ್. ನಂಬರ್ 50 ಮನೆಗೆ ಫೋನ್ ಪೇ ಮಾಡ್ತೀಯ? ಶಂಕರ್ ಅವರೇ, ನಮಗೆ ಪೊಲೀಸವ್ರು ಅಂದರೆ ಏನು ಅನ್ಕೊಂಡ್ಬಿಟ್ಟವ್ರು? ಇವರು ಲಂಚ ಕೊಟ್ಟರೆ ಬಿಟ್ಬಿಡ್ತಾರೆ ಅಂತ ಇವರೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ದೊಡ್ಡ ಬಹುಮಾನ ಕೊಡ್ತಾವ್ರು ಗೊತ್ತಾ ನಮಗೆ? ನೋಡಿ, 50 ರೂಪಾಯಿ ಹಾಕಿ ಅವ್ನಿಗೆ, ಲಾಟಿಯಲ್ಲಿ ಹಾಕಿ ಅವ್ನಿಗೆ ಹೇಳ್ತೀನಿ. ಹಾಂ, ಏನು ಪೊಲೀಸವ್ರು ಅಂದರೆ ಏನು ಅನ್ಕೊಂಡು ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಬೂಟಲ್ಲಿ ಹೊಡಿತೀನಿ ನಿನಗೆ. ಕಾಸು ಕೊಡ್ತಾ ಇದೆಯಾ ನೀನು? ತಗೋ, ನಿನ್ನ ಕಾಸು ಯಾರಿಗೆ ಬೇಕು? ಕರ್ಸೋ ನಿಮ್ಮ ಅಪ್ಪ ಅಮ್ಮನಿಗೆ. ಕರ್ಸು, ನೀನು ಫೋನ್ ಮಾಡು. ಫಸ್ಟ್ ತಂದೆ ತಾಯಿ ಕರ್ಸು. ಬರ್ರಿ ಈ ಕಡೆ, ಬರ್ರಿ, ಗಾಡಿಗಳು ಬರ್ತಾ ಇದೆ. ಫಸ್ಟು ಈ ಕಡೆ ಬಾ. ನೀಟಾಗಿ ಓದ್ಕೊಳಕ್ಕಾಗಲ್ವಾ? ಏನು ಕೂದಲು ನಿಂದು, ಹೇರ್ ಸ್ಟೈಲ್ ನೋಡು. ಲಂಚ ಕೊಡ್ತಾನ್ರಿ ಇವನು. ಇವೆಲ್ಲ ಬೇಡ. ಹಾಂ, ಏನು ಅನ್ಕೊಂಡಿದ್ಯಾ ನೀನು? ಚೆನ್ನಾಗಿರ್ಬೇಕಂದ್ರೆ ನೀನು ರೂಲ್ಸ್ ಫಾಲೋ ಮಾಡು. ನಿಮ್ಮ ತಂದೆ ಮಾತು ಕೇಳ್ಕೊಂಡು ಲಂಚ ಕೊಡ್ತಾ ಇದೆಯಾ ಪೊಲೀಸ್ ಅವ್ರಿಗೆ? ಕೊಟ್ಟು ಇನ್ನೊಂದು ಮಾಡೋದು ಅದೆಲ್ಲ ಬೇಡ, ಆಯ್ತಾ? ಏನು ಬೇಕಾದರೂ ಕೊಂಡ್ಕೋಬೋದು ನೀನು ಪ್ರಪಂಚದಲ್ಲಿ ದುಡ್ಡಿದ್ರೆ. ಹಾಂ, ಪ್ರಾಮಾಣಿಕ ಅವ್ರು ಕೆಲಸ ಮಾಡ್ತಾರೆ ನೋಡು, ಅವ್ರನ್ನ ನೀನು ಕೊಂಡ್ಕೊಳಕ್ಕಾಗಲ್ಲ, ಹೇಳ್ತಾ ಇದ್ದೀನಿ. ಇನ್ನೊಂದ್ಸರಿ ಮಾಡಿದ್ರೆ ಆ ಥರ ಯಾರಾದ್ರು ದುಡ್ಡು ಕೊಡೋದು ತೆಗೆದು ಬಿಡ್ತೀನಿ ಮಗನೇ. ಏನು ಆಟ ಆಡ್ತಾ ಇದೆಯಾ ನೀನು? ಹಾಂ, ಅವನ್ನ ಹಾಕೊಂಡು ಹೋಗ್ತೀಯಾ? ಏನು ನೀವು ಮನ್ಸಿಗೆ ಏನು ಅನ್ಕೊಂಡು ಬಿಡಿದ್ರಿ? ನೀವು ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ರಿ? ಫೋನ್ ಮಾಡು. ನಿನ್ನ ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾರ? ಏನು ಕೆಲಸ ಮಾಡ್ತಾರೆ? ತಂದೆ ತಾಯಿ ವ್ಯಾಪಾರ ಮಾಡ್ತಾರೆ. ನೀನು ನೋಡಿದ್ರೆ ಈ ವಯಸ್ಸಲ್ಲಿ ಬರ್ತೀಯಲ್ಲ, ಏನು ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ಬೇಕಾಗಿತ್ತು. ಏನು ವ್ಯಾಪಾರ ಮಾಡ್ತಾರೆ ಮತ್ತೆ? ಅಲ್ಲ, ನಿಮ್ಗೆ ಏನು ಗೊತ್ತಾ? ಇವ್ರಿಗೆ 5 ರೂಪಾಯಿ ದುಡಿದ್ರೆ ಗೊತ್ತಾಗುತ್ತೆ ಕಷ್ಟ. ಹಾಂ,
ಗಾಡಿಯಲ್ಲಿ ಹಾಕೊಂಡು ಹೆಂಗ್ ಹೋಗ್ತಾರಲ್ಲ ಇವರು, ಇವ್ರಿಗೆಲ್ಲ ಬುದ್ಧಿ ಇಲ್ಲ. ನಿಮ್ಗೆ ಬುದ್ಧಿ ಇಲ್ಲ ನನಗೆ. ನೀವೇ ಹೋಗಿದ್ರೆ ಸಂಗಮೇಶ್ವರ? ಇಲ್ಲ ಸರ್. ಅದೇನೇ ಇರಲಿ, ಈಗ ಓದೋ ವಯಸ್ಸಲ್ವನೋ, ಆಯ್ತು ಆಟ ಆಡ್ರಿ, ಏನು ಆಟ ಆಡ್ಬೇಕು ಅದು ಆಡ್ರಿ, ಇದ್ರ ಮೇಲೆ ಆಟ ಆಡ್ತೀರಾ? ಆಟ ಆಡ್ತಾರ? ಅಲ್ಲ, ನೀನು ಲಂಚ ಕೊಡ್ತಾ ಇದೀಯ ನನಗೆ, ಲಂಚ ಕೊಡೋನ್ ಥರ ತಿನ್ನೋನ್ ಥರ ಕಾಣ್ತಿದ್ದೀನ ನಾನು. ಈಗ ನೀವು 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 ನಿಮ್ಮ ತಂದೆಗೆ ಫೋನ್ ಮಾಡು. ಫೋನ್ ಮಾಡ್ಕರ್ ಫೋನ್ ಮಾಡಬೇಕು. ರೀಚಾರ್ಜ್ ಇಲ್ಲ ಅಂದರೆ? ರೀಚಾರ್ಜ್ ಇಲ್ಲ, ಒಳ್ಳೆ ಶೋಕಿಗಳು ಮಾಡ್ತೀಯ ನೀನು. ಇದೇನು ನಿಂದು ಡ್ರೆಸ್ಸು ಇದೆಲ್ಲ ಏನು ಇದು? ಇದೇನಿದು? ಇದೇನು ನಿಂದು? ಇದೇನು ಅವತಾರಗಳು ಏನು ನಿಂದು ಹಿಂಗಿದೆ? ಸರ್ ಇವ್ರಿಗೆ ಫೋನ್ ರಿಚಾರ್ಜ್ ಇರಲ್ಲ, ಗೇಮ್ ಆಡಕ್ಕೆ ಇರ್ತದೆ. ಫ್ರೀ ಅದೇನೋ ಆಡ್ತಾರಲ್ಲ, ಏನೋ ಪಬ್ಜಿ ಅವೆಲ್ಲ ಆಡಕ್ಕೆ ಇರ್ತದೆ ಇವ್ರಿಗೆ. ಇವ್ರಿಗೆ ಕನಿಷ್ಠ ಫೋನ್ ಮಾಡುವಂತ ಒಂದು ಇದಿರಲ್ವ ನಿಮಗೆ? ಓವರ್ ರೂಲ್ ಅಲ್ಲೇ ಮಾಡಿದ್ರೆ ಹೆಂಗೆ? ಇಲ್ಲಿ ಸಿಕ್ಕಾಕೊಂಡಿದ್ರು ಹುಡುಗರು. ಸರ್ ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಒಳಗಡೆ ಹಾಕಿ ಗಾಡಿ ನೋಡಿ, ಇದು ನೋಡಿ ಹೆಂಗಿದೆ ನೋಡಿ ಗಾಡಿ ಇದೆಲ್ಲ. ಅದನ್ನೂ ಬಿಸ್ ಹಾಕಿದಿರಲ್ಲ. ಎಲ್ಲ ಬಿದ್ದು ಬಂದಿದ್ದೀರೇನಾ? ಬಾಯ್ಲಿ, ನಿನ್ ಚಿಕ್ಕ ವಯಸ್ಸು, ನಿನ್ ಹೆಂಗಿರ್ಬೇಕು ಹೇಳು? ಈ ವಯಸ್ಸಲ್ಲಿ ಹಿಂದಿಲ್ಲ ಬರಬಾರ್ದು. ಅವ್ರು ಹೇಳ್ತಾರೆ ಅಂತ ನಿನ್ ಕೇಳ್ಬಾರ್ದು. ಎಷ್ಟು ವಯಸ್ಸು ನಿಮಗೆ? ಸರ್ 8 ವರ್ಷ ಅಂತ ಸರ್. ಬರೀ ನೋಡಿ, ಈಗ ಏನು ಮಾಡಿ ಗೊತ್ತಾ, ನೀನು ಒಂದು ನಿಮ್ಮ ತಂದೆ ತಾಯಿ ಕರಿ ಫೋನ್ ಮಾಡಿ, ಸರಿನಾ? ಇಲ್ಲ ನಿನ್ಗೆ ಐತೆ ಇವಾಗ ಲಂಚ ಕೊಡ್ತೀಯ ನೀನು, ಅದೆಲ್ಲ ಮಾಡಬಾರ್ದು ಆಯ್ತಾ? ನಿಮ್ಮ ತಂದೆ ತಾಯಿ ಕರ್ಸು, ಅದು ಅವ್ರ ಗಾಡಿ ತಗೊಂಡು ಹೋಗು ಅಷ್ಟೇ ನೀನು. ಸರ್ ಅವ್ರ ಮೇಲೆ ಗಾಡಿ ಇಲ್ಲೇ ಇರುತ್ತೆ. ಇವನು ನಡಿ ಆ ಸೈಡ್ಗೆ ಹೋಗು, ನಿನ್ಕೋ ಹೋಗಲಿ ನಡ್ರಿ. ಹೋಗತ್ತೆ ಅಲ್ಲಿ. ನಿಮ್ಮ ಹತ್ರನೇ ಸಾಯಂಕಾಲ ತನಕ ನಾವು ಕಾಲ ಕಟ್ಕೊಂಡು ಇರೋಕ್ಕಾಗುತ್ತೆ. ಟಿಫನ್ ಮಾಡಿದೀಯಾ? ಹೋಗಲ್ಲಿ ಕುತ್ಕೊಳ್ರಿ, ಹೋಗ್ರಿ. ನೀವು ನಿಮ್ಮ ತಂದೆ ತಾಯಿ ಫೋನ್ ಮಾಡಿ ಕರಿಬೇಕು, ಹೋಗು ನಡ್ರಿ. ಹೇಯ್ ನಡ್ರಿ, ಅಲ್ಲಿ ಅಲ್ಲೋ ಕುತ್ಕೋ, ಹೋಗು. ಬೂಟಲ್ಲಿ ಹೊಡಿತೀನಿ, ಆಟ ಆಡ್ತಾ ಇದ್ದೀರಾ ನೀವು. ಲಂಚ ಕೊಡೋಕೆ ಬರ್ತಾರೆ ನೋಡ್ರಿ. ಏನು ಹುಡುಗರು ಇರಬೇಕು, ಲಂಚ ಕೊಡೋಕೆ ಬರ್ತಾರೆ. ಹೋಗ್ಬಿಟ್ಟು ಕುತ್ಕೊಳ್ಳಿ. ಏಯ್ ಫೋನ್ ಮಾಡಿ ಕರಿಬೇಕು, ನಡಿ. ಅಯ್ಯೋ ದೇವರೇ ನೀನು ಕೊಡಲ್ಲ. ಮುಂದೆ ಬರ್ರಿ. ಹೆಲ್ಮೆಟ್ ಹಾಕಲ್ಲ. ಹೆಲ್ಮೆಟ್ ಇದೆ ಅಲ್ವಾ? ಯಾಕೆ ಹೆಲ್ಮೆಟ್ ಇದ್ರು ಯಾಕೆ ಹಾಕಿಲ್ಲ? ಯಾಕಮ್ಮ? ಅಲ್ಲ, ನೀವು ದೊಡ್ಡವರು ಚಿಕ್ಕವ್ರಿಗೂ ಹೇಳಬೇಕು. ನೀವು ನಿಮ್ಮ ತಾಯಿ ಮೇಲೆ ಪ್ರೀತಿ ಇರುತ್ತೆ, ತಾಯಿಗೆ ಮಗದ ಮೇಲೆ ಪ್ರೀತಿ ಇರುತ್ತೆ, ಸ್ವಲ್ಪ ಜವಾಬ್ದಾರಿ ಇರಬೇಕು. ಹೆಲ್ಮೆಟ್ ಇಟ್ಕೊಂಡು ನೀವು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ, ಅಮ್ಮ ನೋಡಿ ಹೆಂಗೆ ಇರಲಿ, ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ. ನೀವು ಗಾಡಿ ಓಡಿಸಿದ್ರೆ ಹೆಲ್ಮೆಟ್ ಇದ್ದು ಹಾಕಿಲ್ಲ ಅಂದ್ರೆ ತಪ್ಪಾ ಸರಿನಾ? ನೋಡಿ, ತಲೆನೇ ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಪ್ರಾಣನೇ ಹೋಗ್ಬಿಟ್ರೆ ಏನ್ ಮಾಡ್ತೀರಿ? ಸರ್ ಇವ್ರಿಗೆ ಫೈನ್ ಹಾಕ್ತೀರಾ? ಫೈನ್ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಇಲ್ಲ ಫೈನ್ ಆಗುತ್ತೆಮ್ಮ. ಫೈನ್ ಇಲ್ಲಾಂದ್ರೆ ಅಲ್ಲ, ಓವರ್ ಎಲ್ಲ ವಿತೌಟ್ ಹೆಲ್ಮೆಟೇ ಹೋಗ್ತವ್ರೆ, ಇವ್ರಿಗೆ ಕೇಸ್ ಹಾಕಿ. ಒಂದು ಕೆಲಸ ಮಾಡಿ, ಹಾಕಿ ಫೈನ್ ಹಾಕಿ. ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ತೋರಿಸಿ. ನಿಮ್ಮ ತಾಯಿನವರು ಅವ್ರು ಕರ್ಕೊ ಬಂದಿದ್ದೆ ಹೆಲ್ಮೆಟ್ ಇಂದಿರಾ? ನಿನ್ಗೂ ತಲೆನೋವು ಮಾತಾಡ್ಬೇಕಪ್ಪ, ನಮ್ಗೆ ಕೇಳ್ಸಲ್ಲ, ಸ್ವಲ್ಪ ಜೋರಾಗಿ. ನಿನ್ಗೂ ತಲೆನೋವು, ನಿಮ್ಗೇನಾದ್ರು ತಲೆ ಬಿದ್ದರೆ ಅವ್ರೂ ಬಿದ್ದೋಗ್ಬೇಕು ನಿಮ್ಮ ಜೊತೆಲಿ ಅಲ್ವಾ? DL ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಬೇಕು. ಏನಮ್ಮ ಒಂದು ಸ್ವಲ್ಪ ಜವಾಬ್ದಾರಿ ಇರಲಿ. ಮಾಡೋದು ತಪ್ಪು ನೀವು. ನಿಮ್ಮ ತಂದೆ ಹೆಸರು? ಸರ್ ಕೊಟ್ಬಿಡೋಣ ಹೆಲ್ಮೆಟ್ ಕೊಟ್ಬಿಡಪ್ಪ ಅವ್ರಿಗೆ. ಒಂದಿದೆ, ನಾವು ಹೆಲ್ಮೆಟ್ ಕೊಡ್ತೀರಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಸರಿನಾ? ಏನಮ್ಮ ಏನು ಕೆಲಸ ಮಾಡ್ತೀರಿ? ಹೌದಾ ಸರ್? ಇಲ್ರಿ ನೋಡಿ, ಈಗ ಬಡವರು ನೀವು ಅನ್ಕೊಂತೀರ ನಾವು ಬಡವರು ಅದು ಇದು ಅಂತೀರಾ. ಬಡವರು ಸೌಕರ್ಯ ಏನು ಬರಲ್ಲ ಪ್ರಾಣದ ಮುಂದ್ಗಡೆ. ಹೌದಲ್ಲ, ಯಮಧರ್ಮ ಬಂದು ಕಾಯ್ತಾ ಕೂತಿರ್ತಾನೆ ನಿಮ್ಗೆ ಆ ಸರ್ಕಲ್ ಅಲ್ಲಿ. ಇಲ್ಲಿಂದ ಬರ್ತೀರಾ, ಬರ್ಕೊಂಡು ಹೋಗುತ್ತೆ. ಹೆಲ್ಮೆಟ್ ಕೊಟ್ಬಿಡಿ, ಒಂದು ಹೆಲ್ಮೆಟ್ ಕೊಡಿ ಅವ್ರಿಗೆ. ಹೆಲ್ಮೆಟ್ ಹಾಕೊಳ್ಳೋದು ಒಳ್ಳೇದು ಸರ್. ಏನಮ್ಮ ಹೆಲ್ಮೆಟ್ ಹಾಕೊಳ್ಳಿ. ತಲೆನೋವು ನೋಡಿ, ನಾನು ಹೇಳೋ ಸ್ವಲ್ಪ ಪ್ರಾಣನೇ ಹೋದ್ರೆ ತಲೆ ಎಲ್ಲಿಂದ ಹಿಡ್ಕೊಂಡಿರ್ತೀವಿ. ಕೆಲಸ ಮಾಡಿ ಅದೇ ನಾವೇ ನಮ್ಮ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಕೊಡ್ತಾ ಇದೀವಿ. ಮಾಡ್ಕೊಳ್ಳಿ, ಇದನ್ನ ನೀನ್ ಬೇಡ, ನಿಮ್ ತಾಯಿಗೆ ಹಾಕು. ಬಾಮ ಇಲ್ಲಿ ಮುಂದೆ ಬಾಮ. ಬನ್ನಿ. ಹೆಲ್ಮೆಟ್ ಹಾಕ್ಬೇಕಮ್ಮ. ಹೆಲ್ಮೆಟ್ ಹಾಕೊಳ್ಳಿ ಅಮ್ಮ, ಪ್ರಾಣ ಮುಖ್ಯ. ದುಡ್ಡಿಂದ ವಿಚಾರ ಬರಲ್ಲ. ಹೌದು ಸರ್. ಅರ್ಥ ಆಯ್ತಮ್ಮ? ಮಗ ಏನೋ ಇದ್ ಮಾಡ್ದ ಅಂತೇಳಿ ನೀವು ಅವ್ರಿಗೆ ಬುದ್ಧಿ ಹೇಳ್ಬೇಕು. ಹೌದಾ ಅಲ್ಲ? ಇದು ನಾವು ನಮ್ಮ ಕಡೆಯಿಂದ, ಕರ್ಕೊಂಡ್ ಬರಲ್ಲ, ಈಗಲೇ ನಮ್ಮ ಬೇಗೂರು ಪೊಲೀಸ್ ಠಾಣೆ ಕಡೆಯಿಂದ
ಎಷ್ಟಾಗುತ್ತೋ ಸಹಾಯ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಆಯ್ತು ಆದ್ರೆ ನೀವು ತಪ್ಪು ಮಾಡಿಬಿಟ್ಟು ಪೊಲೀಸರ ಮೇಲೆ ಬ್ಲೇಮ್ ಮಾಡೋದು ಬೇಡ, ಮಾಡಬಾರ್ದು. ಆಯ್ತಾ? ಇದು ತಪ್ಪಾ ಸರಿನಾ? ಹೌದಲ್ಲಮ್ಮ? ನೀನು ಯಾಕಪ್ಪ ನಿಮ್ಮ ಹಾಕಪ್ಪ ಹೆಲ್ಮೆಟ್ ಹಾಕೊಂಡು ಹಾಕಿದ್ರು ಮತ್ತೆ ಇದ್ ಮಾಡ್ಕೊಳ್ತೀಯ? ನೀನು ಯಾಕೆ ಮಕ್ಳು ತರ ಮನೇಲಿ ಬೆಳಿಗ್ಗೆ ಹೇಗೆ ನೀವು ನೋಡಿ ಅಮ್ಮ, ಈಗ ಕಾಣಿಸ್ತೀರ ನೋಡಿ. ಈಗ ಮೊಬೈಲ್ ಯೂಸ್ ಮಾಡ್ತಿಲ್ಲಪ್ಪ, ಯೂಟ್ಯೂಬಲ್ಲಿ ಚೆಕ್ ಮಾಡೋ ಆಕ್ಸಿಡೆಂಟ್ಗಳು ಹೇಗಾಗುತ್ತೆ ಅಂತ. ಹೆಲ್ಮೆಟ್ ಇದ್ರೆ ಎಷ್ಟು ಸೇಫ್ಟಿ ಗೊತ್ತಾ? ಹೌದು ಸರ್ ಹಾಂ, ಸೇಫ್ಟಿ ಅಮ್ಮ ಹೆಲ್ಮೆಟು. ಹೋಗಿ ಆರಾಮಾಗಿ ಹೋಗಿ. ಹಾಂ, ನಿಮಗೆ ಫೈನ್ ಹಾಕಿಲ್ಲ, ನೆಕ್ಸ್ಟ್ ಟೈಮ್ ನಿಮ್ಗೆ ಫೈನ್ ಹಾಕ್ತೀನಿ. ಹಾಂ, ಓಕೆ. ಬರೀ ಯಾರಪ್ಪ, ಯಾರು ಅಣ್ಣ ಯಾರು? ಸರ್ ಏನಾಗ್ಬೇಕಿರೋ? ಬರೋ ಈ ಕಡೆ ಬರೋ. ಯಾವ ಥರ ಅಣ್ಣ? ಸ್ವಂತ ಅಣ್ಣನಾ? ಏ ಅಣ್ಣ ನೀನು? ನನ್ನ ತಮ್ಮನೇ ಸರ್. ಹೌದಾ? ಈ ಕಡೆ ಪಾಪ, ನೀನು ಈ ಕಡೆ ಬಾ. ಅವ್ನು ಏನು ಮಾಡ್ದ ಗೊತ್ತಾ? ಸರ್ ನಮ್ಮ ಮಲ್ಲಿಗಿದೆ, ಅದಕ್ಕೆ ಬೈಕ್ ಎತ್ಕೊಂಡ್ಬಿಟ್ಟ ಅವನು. ಮಲಗಿದವನು ಬೈಕ್ ಎತ್ಕೊ ಬಂದವನು. ಎಷ್ಟು ಜನ ಬಂದವ್ರು ಗೊತ್ತೇನೋ? ಗೊತ್ತಿಲ್ಲ ಸರ್. 4 ಜನ ಬಂದವ್ರೆ. ಇವನು ಈ ಚಿಕ್ಕ ಹುಡುಗನ ಹಿಂಗೆ ಹಾಕೋ ಬಂದವ್ರೆ, ಶೋ ತೋರಿಸ್ಕೊಂಡು ಬಂದವ್ರೆ ಇವರು. ಹಾಂ, ಈ ಕಡೆ ಬಾ. ಏನಾರು ಇದೆಯಾ ಇವ್ರಿಗೆ? ನೀನು ಹೇಳು. ಯಾಕೆ ಹಂಗೆ ಮಾಡೋದು? ಹಾಂ, ಅಲ್ಲ ಕ್ರಿಕೆಟ್ ಆಡಕ್ಕೆ ಈ ಥರ ಬರ್ತಾರೇನೋ? ನಿನ್ನ ಗಾಡಿ ನೀನು ಬೀಗ ಇಟ್ಕೋಬೇಕಪ್ಪ, ಜೋಬಲ್ಲಿ ಇಟ್ಕೋಬೇಕಿಲ್ಲ, ಎಲ್ಲಾದ್ರೂ ಮುಚ್ಚಿ. ಜವಾಬ್ದಾರಿ ಇಲ್ವಾ? ಎತ್ಕೊಂಡ್ಬಿಟ್ಟವನ್ ಸರ್ ಅವನು. ಅದೇ ಹೆಂಗೆ ಎತ್ಕೊಂಡ್ಬರ್ತಾನೆ? ಅದೇ ಹೆಂಗೆ ಎತ್ಕೊಂಡ್ಬರ್ತಾನೆ? ಏನೋ ಬಿಟ್ಬಿಡಿ ಸರ್. ಸರ್ ಇವನ್ ಮೇಲೆ ಕೇಸ್ ಮಾಡಿ ಸರ್ ಇಲ್ಲ? ಹಾಂ, ಮಾಡಬೇಕು ಇವಾಗ. ನಿಂತಾನೆ? ಹಾಂ, ಓನರ್ ಟು ಪ್ರಾಸಿಕ್ಯೂಟ್ ಹಾಕಿ ಸರ್ ನಿಮಗೆ. ಮಾಡಕ್ ಹೋಗ್ಬಿಡಿ. ಏ ಅಲ್ಲ, ಆ್ಯಕ್ಚುಲಿ ಗಾಡಿ ಅದು ಏನಿದೆ ಗೊತ್ತಾ ಸರ್ ಕಾನೂನಲ್ಲಿ? ಹಾಂ, ಓನರ್ ಟು ಬಿ ಪ್ರಾಸಿಕ್ಯೂಟೆಡ್ ಹಾ. ಅಂದ್ರೆ ಮಗ ಗಾಡಿ ಓಡಿಸ್ತಾನೆ ಇಲ್ಲ ತಮ್ಮ ಗಾಡಿ ಓಡಿಸ್ತಾನೆ, ಸರಿ. ಆ ಗಾಡಿ ಯಾರ ಹೆಸರಲ್ಲಿ ಇರುತ್ತಲ್ಲ ಹೌದು, ಅವ್ರ ಮೇಲೆ ಕೇಸ್, ಅವ್ರ ಮೇಲೆನೇ ಕೇಸ್ ಬರುತ್ತೆ. ಹೌದು ಆಯ್ತಾ? ಹೌದು. ಆಮೇಲೆ ಫೈನ್ ಬೇರೆ, ಇವ್ರ ಮೇಲೆ ಲ್ಯಾಂಡ್ ಆರ್ಡರ್ ಕೇಸ್ ಬುಕ್ ಮಾಡಿಬಿಟ್ಟು ಮಿನಿಮಮ್ 1 ತಿಂಗಳು ಸಜೆ ಇದೆ ಗೊತ್ತಾ? ಸರ್ ಹಂಗೆ ಮಾಡಕ್ ಹೋಗ್ಬಿಡಿ. ಏ ಇವ್ರು ಬಂದಿರೋ ಅವತಾರಗಳು ನೋಡಿದ್ರೆ ನಿನಗೆ ಹೇಗೆ ಅನ್ಸುತ್ತೆ ಅಂದ್ರೆ, ಅರ್ಥ ಆಯ್ತಾ? ಹಾಗ ಅನ್ಸುತ್ತೆ. ಅವನ್ನ ಹಿಂಗೆ ಉಲ್ಟಾ ಹಾಕೊಂಡು ಬಂದವ್ರೆ. ಯಾಕೆ ಹಂಗೆ ಮಾಡಕ್ ಹುಡುಗ ನೋಡು, ಅವ್ನು ನೋಡೋ ವಯಸ್ಸೇನು ಅವ್ನ್ದು? ಹುಡುಗರು ಅಮಾಯಕರು ಹುಡುಗರು ಕರ್ಕೊಂಡು ಇಲ್ಲಿ ಬಾ, ಈ ಕಡೆ ಬಾ, ಗಾಡಿಗಳು ಬರುತ್ತೆ. ಹೆಲ್ಮೆಟ್ ಇಲ್ದೇನೆ ಯಾಕೆ ಹಂಗೆ ಮಾಡಕ್ ಹೋಗೋದು? ಅವ್ನು ಲಿಫ್ಟ್ ಕೇಳ್ದ, ಏಯ್ ಆಟ ಆಡ್ತಾ ಇದೆಯಾ? ಆವಾಗಲೇ ನೋಡಿದ್ರೆ ಕ್ರಿಕೆಟ್ ಆಡಕ್ಕೆ ಬಂದಿದ್ದೀನಿ ಅಂತ ಆವಾಗಲೇ ಹೇಳ್ದೆ. ಸರಿನಾ? ಈಗ 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 ಬಿಟ್ಟು ಕಳಿಸ್ತೀನಿ ಅವ್ರಿಗೆಲ್ಲ. ಗಾಡಿ ಕೊಟ್ಟರೆ ಇನ್ನೊಂದ್ಸರಿ ಸೀಸ್ ಮಾಡ್ತೀನಿ, ಹೇಳ್ತಾ ಇದ್ದೀನಿ. ಅರ್ಥ ಆಯ್ತೇನೆ ನಿನಗೆ? ಹಾಂ, ಈಗ ಒಂದು ಹೆಲ್ಮೆಟ್ ಕೊಡ್ರಿ, ಅವ್ನಿಗೆ ಹೆಲ್ಮೆಟ್ ಕೊಡ್ರಿ ಹುಡುಗನಿಗೆ. ಇಲ್ಲ ನೀನು ಈ ಥರ ಬರ್ತಾರೆ ಸರ್ ಫೋನ್ ಮಾಡಿದ್ರೆ ಸರ್ ಪೊಲೀಸ್ನವ್ರು ಇಟ್ಕೊಂಡು ಪ್ಯಾಂಟ್ ಹಾಕೊಂಬ ಫಸ್ಟು. ಅದಕ್ಕೆ ಪೊಲೀಸ್ ಅವ್ರಿಗೆ ಮೀಟ್ ಮಾಡ್ಬೇಕಂದ್ರೆ ಈ ಥರ ಮಾಡ್ಕೊ ಬರ್ತಾರ? ಒಂದು ಸ್ವಲ್ಪ ಜವಾಬ್ದಾರಿ ಭಯ ಏನಿಲ್ವಾ? ಮಲಗಿದ್ದು ಹೆಂಗೆ ಇದು ಬಂದೆ ಸರ್, ಗಾಡಿ ನಂದಲ್ವಾ ಸರ್? ಇವ್ರಿಗೇನು ಇದಿಲ್ವಾ ಸರ್ ಇವ್ರಿಗೆ? ಏ ನಿನಗೆ ಸ್ಟೇಜು 20 ಆಗಿದೆ. 20 ಆಗಿದೆ. ಡಿ ಎಲ್ ಇದೆಯಾ? DL ಇದೆ ಈ ಥರ ಬರಬೇಡ. ಇನ್ನೊಬ್ರಿಗೆ ಮಾದರಿ ಆಗ್ಬಿಡ್ತಾನೆ ಸರ್. ಹೌದು, ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹಿಡ್ಕೊಂಡ್ಬಿಟ್ಟಿದ್ದಾರೆ? ಬೇಗ ಬಂದಲ್ಲ. ಅವನು ಬೇರೆಯವರಾ? ಅವ್ನು ನಿದ್ದೆ ಮಾಡಿ ಬಂದವನೇ. ಅದನ್ನ ಬಿಟ್ಟು ಏನೋ ಬೇರೆ ಮಾಡ್ತಾರಾ? ತಗೋ ಹೆಲ್ಮೆಟು. ಹೆಲ್ಮೆಟ್ ತಗೊಳ್ಳಿ. ಇದು ನಮ್ಮ ಸ್ಟೇಷನ್ ಕಡೆಯಿಂದ ಮಾಡ್ತಿರೋದು, ಆಯ್ತಾ? ಅರ್ಥ ಮಾಡ್ಕೋ. ಹಾ, 4 ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ. ತಗ. ಇವತ್ತು ನೀನು ಒಳ್ಳೇದಾದ್ರೆ ಇನ್ನೊಬ್ರಿಗೆ ಒಳ್ಳೇದು ಮಾಡ್ಬೇಕು. ಈಗ ನೀನು ಏನು ಮಾಡ್ಬೇಕಂದ್ರೆ, ಗಾಡಿ ಯಾವ ಇನ್ನೊಬ್ಬ ಇಲ್ಲಿ ಅವನು ಒಬ್ಬೊಬ್ಬನ ಕುಣಿಸ್ಕೊಂಡು ಹೋಗ್ಬೇಕು, ಇಬ್ಬಿಬ್ರೇ ಹೋಗ್ಬೇಕು. ಇಬ್ಬರೇ ಗಾಡಿ ಮೇಲೆ. ಅರ್ಥ ಆಯ್ತೇನೋ? ಹೆಲ್ಮೆಟ್ ಆಗಿರ್ಬೇಕು ಮತ್ತೆ. 1 2 ಇನ್ನೊಬ್ಬನ ಹಾಕೋ, ಇಬ್ಬರೇ ಹೋಗ್ಬೇಕು, ನೀವು ಇಬ್ರು ಇಲ್ಲೇ ಇರಬೇಕು. ಹಾಂ, ನೀವು ನಡ್ರಿ, ಆ ಕಡೆ ನಡ್ರಿ, ಹೋಗ್ರಿ ನೀವು. ಇಬ್ಬಿಬ್ರೇ ಹೋಗ್ಬೇಕು, ಅರ್ಥ ಆಯ್ತೇನೋ? ನಡಿ. ಇಲ್ಲ, ಚಿಕ್ಕ ಹುಡುಗನ್ ಕರ್ಕೊಂಡು ಹೋಗ್ಲಿ ಸರ್. ಹೋಗ. ಏ ಬಾಪ ಇಲ್ಲಿ. ನೀನು ಹೋಗೋ. ಪಾಪೆ, ಪಾಪೆ ಬಾ ಬನ್ನಿ. ನೀನು ಬಾ, ಸರಿ ಕರ್ಕೊಂಡು ಹೋಗಿ. ಚಿಕ್ಕ ಹುಡುಗ ಹೋಗು. ಊಟ ಮಾಡಿ ಟಿಫನ್ ಮಾಡಿದ್ದೀನ? ಅವ್ನಿಗೆ ಹೆಲ್ಮೆಟ್ ಹಾಕ್ಸು. ಅವ್ನಿಗೊಂದು ಹೆಲ್ಮೆಟ್ ಕೊಡ್ರಿ. ಅಲ್ಲಿ ಹೋಗಿ ಹೆಲ್ಮೆಟ್ ಹಾಕೊಂಡು ಹೋಗಲಿ. ಹೋಗು. ಅಲ್ಲಿ ಹೆಲ್ಮೆಟ್ ತಗೋ, ಅಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಏ ಇನ್ನೊಬ್ಬನ ಕರ್ಕೊಳ್ಳೋ, ಅವನೇ ಹೆಲ್ಮೆಟ್ ಕೊಡ್ರಿ. ಎಲ್ರಿಗೂ ನಮಸ್ಕಾರ. ನೋಡಿ, ಅನಾಚಾರಕವಾಗಿ ಹೇಗೆ ಹೋಗ್ತಾರಂತ ಗಾಡಿಗಳಲ್ಲಿ ಈ ಥರ ಹೋಗಬೇಡಿ. ಮತ್ತು ಇನ್ನೊಂದು ಹೇಳಬೇಕು, ಮುಖ್ಯವಾಗಿ ಎಲ್ಲರೂ ಈ ಡ್ರೆಸ್ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ರಿಗೂ ಈ ಡ್ರೆಸ್ನ ಅಲೌ ಇಲ್ಲ, ಸರಿನಾ? ದಯವಿಟ್ಟು ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಕಾಯ್ದೆ ಕಾನೂನುಗಳಿದೆ, ನಾವು ಆ ಥರ ಮಾಡ್ಕೊಂಡು ಹೋಗಿದ್ದೀರಿ. ದಯವಿಟ್ಟು ಯಾರು ಏನಪ್ಪ ಇವ್ರು ಈಸಿಯಾಗಿ ಹಾಕ್ಕೊಂಡ್ಬಿಟ್ಟವ್ರೆ ಮಾಡಿಬಿಟ್ಟವ್ರೆ ಅಂತ ಅನ್ಕೊಬೇಡಿ. ತುಂಬ ಕಷ್ಟಪಟ್ಟು ನಾವು ಪರ್ಮಿಷನ್ ತೊಗೊಂಡು ಮಾಡ್ತಾ ಇರೋದು. ಆ್ಯಕ್ಚುಲಿಯಾಗಿ ನಾವು ಬೇಗೂರು ಸ್ಟೇಷನ್ಗೆ ಹೋಗ್ಬಿಟ್ಟು, ಸರ್ ಈ ಥರ ನಾವು ಪೊಲೀಸ್ ಪ್ರ್ಯಾಂಕ್ ಲಾಸ್ಟ್ ಟೈಮು ಮಾಡಿದ್ರಿ, ಮಾಡೋಣ ಅಂತ ನಾವು ಸರ್ಗಳು, ಸರ್ ಇವರು ನಮ್ಮ ಶಂಕರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ನಾವು ನಾವು ರೀಲು, ಸಾರ್ ರಿಯಲು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ ರೀಲ್ ಯಾರು ರಿಯಲ್ ಯಾರು ಅಂತ. ಸರ್ ನಾವು ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತೊಗೊಳ್ಳೋವಾಗ, ಸರ್ ನಾವು ಈ ಥರ ಒಂದು ವೀಡಿಯೋ ಮಾಡಬೇಕು ಅಂತಿದ್ದೀರಿ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಮಾಡಿ, ಬಟ್ ಇದರಲ್ಲಿ ಒಳ್ಳೆ ಕೆಲಸ ಮಾಡಿ, ನಾವು ನಮ್ಮ ಕಡೆಯಿಂದ ಹೆಲ್ಮೆಟ್ ಕೊಡ್ತೀರಿ, ನೀವು ಹೆಲ್ಮೆಟ್ ಡೊನೇಟ್ ಮಾಡಿ ಅಂತ ಒಂದು 40-50 ಹೆಲ್ಮೆಟ್ಗಳು ಡೊನೇಟ್ ಮಾಡಿದ್ದಾರೆ ಬೇಗೂರು ಸ್ಟೇಷನಿಂದ. ನಾವು ಇದರಲ್ಲಿ ನಮಗೆ ಕಾನ್ಸೆಪ್ಟ್ ಇಷ್ಟು ಇರಲಿಲ್ಲ, ಇದು ಹೆಲ್ಮೆಟ್ ಇದು ಮಾಡೋಣ ಅಂತ.
ಬೇಗೂರು ಸರ್ಕಲ್ ಸರು ಮತ್ತು ಎಲ್ಲ ಸೇರಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಈ ಥರ ಒಂದು ವೀಡಿಯೋ ಮಾಡೋಕ್ಕೆ. ಇದರಲ್ಲಿ ನೀವು ಹೆಲ್ಮೆಟ್ ಡೊನೇಟ್ ಮಾಡಿ ಅಂತ ನಮಗೆ ಸಹಕರಿಸಿರುವಂಥ ಬೇಗೂರು ಸ್ಟೇಷನು ಹಾಗೂ ಕರ್ನಾಟಕ ಪೊಲೀಸ್ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ನಮಸ್ಕಾರಗಳು. ಸರ್ ನೀವೇನಾದರೂ ಹೇಳಂಗಿದ್ರೆ ಹೇಳಿ. ಏನಿಲ್ಲ, ನೀವೇನೇ ಕೆಲಸ ಮಾಡಿದ್ರು ಅದರಿಂದ 4 ಜನಕ್ಕೆ ಒಳ್ಳೇದಾಗಂಗೆ ಮಾಡಿ ಸರ್. 100% ಸರ್. ನಿಮ್ಮಿಂದ ಒಳ್ಳೇದಾಗ್ರೆ ಇನ್ನೂ 4 ಜನ ಚೇಂಜಸ್ ಆಗ್ತಾರೆ. 100% ಸರ್. ಅದಕ್ಕೋಸ್ಕರ ಹಂಗಂತೇಳಿ ಹೌದು, ನಾವು ಯಾವುದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಇಲ್ಲ ಸರ್, 100% ನಮ್ಮ ಕಡೆಯಿಂದನೂ ಆಗಲ್ಲ. ಹ್ಯಾಸ್ ಎ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರೋ ಅವ್ರೂ ಅಷ್ಟೇ, ನೀವೂ ಯಾರೂ ಹೆಲ್ಮೆಟ್ ಇಲ್ದಿರ ಹೋಗಬೇಡಿ ಪ್ಲೀಸ್. ಹೆಲ್ಮೆಟ್ ಹಾಕ್ಕೊಂಡು ಹೋಗಿ, ಸೇಫ್ಟಿ. ಆ ಒಂದು ಕಂಟೆಂಟು ಬೇಗೂರು ಪೊಲೀಸ್ ಸ್ಟೇಷನಿಂದ ಕೊಟ್ಟಿದ್ದಾರೆ ನಮಗೆ, ಹೆಲ್ಮೆಟ್ ಡೊನೇಟ್ ಮಾಡ್ರಪ್ಪ ಅಂತ. ನಾವು ಹೆಲ್ಮೆಟ್ಟು ಕೊಡ್ತೀರಿ. ಇನ್ನು ಕೆಲವು ಹುಡುಗರು ಅಲ್ಲಿ ಕೂತವ್ರೆ, ಅವ್ರಿಗೂ ಅವ್ರ ಹೆಲ್ಮೆಟ್ಗಳು ಕೊಟ್ಟು ಕಳಿಸ್ತೀರಿ. ಆಲ್ರೆಡಿ ಅವ್ರಿಗೆ ಹೆಲ್ಮೆಟ್ ಕೊಟ್ಟಿದ್ದೀರಿ. ಅವ್ರ ತಂದೆ ತಾಯಿ ಬರೋಕ್ಕೆ ಲೇಟ್ ಆಗುತ್ತೆ, ವೀಡಿಯೋ ದೊಡ್ಡದಾಗ್ಬಿಡ್ತದೆ ಅಂದ್ಬಿಟ್ಟು ನಾವು ಜಾಸ್ತಿ ಮಾಡಿಲ್ಲ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ನಮ್ಮ ಶಂಕರ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್.